ಆಗೋಯ್ತು ಬಿಡ್ರಿ ಅತ್ಲಾಗ ಹೋಗ್ಲಿ, ಸೋಲ್ತೋ ಗೆಲ್ತೋ ಹಾಳಾಗೋಗ್ಲಿ. ಕನ್ನಡದ ಹೆಮ್ಮೆ ಅಪ್ಪು ಸರ್ ಅವ್ರ ವೈಫ್ ಅವರು ಇಂಡಸ್ಟ್ರಿಯಲ್ಲಿ ತಾನೊಬ್ಬ ಗಟ್ಟಿಗಿತ್ತಿಯಾಗಿ ನಿಂತು ಎಲ್ಲ ಕಡೆ ಅವರ ಹೆಸರನ್ನ ಉಳಿಸುವ ಕೆಲಸವನ್ನ ಮಾಡ್ತಿರೋ ಹೆಣ್ಮಗು ಅವರು. ದಿಸ್ ಇಸ್ ದ ವರ್ಸ್ಟ್. ಐ ಥಿಂಕ್ ರೀಸೆಂಟ್ ಡೇಸ್ ಅಲ್ಲಿ ನಾನು ನೋಡ್ರು ಅತ್ಯಂತ ಕೆಟ್ಟ ಪೋಸ್ಟ್ ಇದು. ಅಮ್ಮನ ಹೊಟ್ಟೆಲೆ ಹುಟ್ಟಿರ್ತೀರಾ, ಮನೇಲಿ ಹೆಂಗಸರಿಲ್ವೇನ್ರು, ಅಕ್ಕ ತಂಗಿರಿಲ್ವೇನ್ರು? ಯಾಕ್ರೋ ಹಿಂಗ್ ಮಾಡಿ ದರ್ಶನ್ ಸರ್ ಮರ್ಯಾದೆ ತೆಗಿತೀರಿ? ಅವ್ರ ಹೆಸರಿಗೆ ಯಾಕ್ರೋ ಇನ್ನೊಬ್ಬ ಯಾವನೋ ಮಾತಾಡೋ ತರ ಮಾಡ್ತೀರಿ? ಅವ್ರ ಹೆಸರಿಗೆ ಯಾಕ್ರೋ ಇನ್ನೊಬ್ಬ ಯಾವನೋ ಮಾತಾಡಂಗ್ ಮಾಡ್ತೀರಿ? ದರ್ಶನ್ ಸರ್ ಕಿರಿಕ್, ಕರೆಕ್ಟಾಗಿ ಕಿರಿಕ್ ಕೀರ್ತಿ ಅಂತ ಇಟ್ಕೊಂಡಿದ್ಯಾ. ಕೀರ್ತಿಗೆ ಕಿರಿಕ್ ನೀನು. ಯಾಕೆ ಹೆಣ್ಣ ನಿಂದಕರ ಆಗಿ ಹೆಣ್ಣ ಶೋಷಕರ ಸಂಘ ಕಟ್ಕೊಂಡಿದ್ದೀರೇನ್ರೋ ನೀನು ದರ್ಶನ? ಅಥವಾ ಹೆಂಡತಿ ಶೋಷಕರ ಸಂಘ ಕಟ್ಕೊಂಡಿದ್ಯಾ? ಕೋತಿ ತಿನ್ನೋದು, ಮೇಕೆ ಮೂತಿ ಗಚ್ಚೋದು. ನೀನ್ ಮಾತಾಡ್ತಾ ಇರೋದು ನಿನಗೆ ಶೋಭೆ ತರತ್ತಾ? ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು. ಯೋಗ್ಯತೆ ಇದ್ರೆ ಒಂದು ಕಡೆ ಮಾತಾಡು ನೀನು. ಬಾಬಾ ಏನು ವೀರ ಇವನು ದರ್ಶನ್ ಸರ್, ದರ್ಶನ್ ಸರ್. ಏಯ್, ಇನ್ನೊಬ್ಬ ಯಾವನ ಯಾವಾಗ ಮಾತಾಡ್ದ ಗೊತ್ತೇನ? ಲೇಯ್ ಕಿರಿಕ, ನೀನ್ ಕಿರಿಕ್ ಕೀರ್ತಿ ಅಲ್ಲ, ನಿನ್ನ ಕೀರ್ತಿಗೆ ನೀನೇ ಕಿರಿಕ್ ಆಗ್ಬಿಟ್ಟೆ ಗೊತ್ತಾ ನಿನ್ಗೆ? ಹೆಣ್ಣ ಶೋಷಕ, ಆ ಮಗನೇ ಈ ಮಗನೇ ಅಂತಿದ್ದೆ, ಧರ್ಮಗಳ ನಡುವೆ ಜಗಳ ತಂದೆ. ಆ ಇಂಟರ್ವ್ಯೂ ನಿಜಾನೇನ ಹೇಳೋ? ನೀನು ಆತ್ಮ ಮುಟ್ಕೊಂಡು ಹೇಳೋ. ಯಾವುದೋ ಹೆಣ್ಮಗುನ ಬುರ್ಕ ಹಾಕಿ ಕೂಡಿಸಿ ನೀನು ಅಸಹ್ಯವಾದ ಇಂಟರ್ವ್ಯೂ ಮಾಡಿದ್ದೆ, ಮತ್ತೆ ಟಿವಿ ವಿಕ್ರಮದಲ್ಲಿ ಸೇರ್ಕೊಂಡು ನೀನು ಮಾಡಿದ್ದು ಫಲ ದೇವರು ಕೊಡ್ತಾರೆ. ನ್ಯಾಯಬದ್ಧವಾಗಿರ್ಬೇಕು. ಗುರು ಗೋವಿಂದ ಸಿಂಹ ಕೂಡ ಔರಂಗಜೇಬನ ವಿರುದ್ಧ ಹೋರಾಡ್ದ. ಶಿವಾಜಿ ಮಹಾರಾಜರು ಮೊಘಲ್ಸು, ಇಲ್ಲಿ ಆದಿಲ್ ಶಾಸ್ ಎಲ್ಲರ ವಿರುದ್ಧ ಹೋರಾಡಿದ್ದು. ಆದ್ರೆ ನಿಂತರ ಅಧರ್ಮವಾಗಿ ವಿಕೃತವಾಗಿ ಹೋರಾಡಲಿಲ್ಲ. ಧರ್ಮಯುದ್ಧ ಆಗಿತ್ತದು. ಅನ್ಯಾಯದ ವಿರುದ್ಧ ಹೊಡ್ಬೇಕು. ಹೆಣ್ಮಕ್ಳನ್ನು ಕೂಡಿಸ್ಕೊಂಡು ಅವತ್ತು ನೀನ್ ಮಾಡಿದ್ ಸರಿನೇನಾ? ಅದು ಬಿಡ, ಇವತ್ತಿನ ವಿಚಾರಕ್ಕೆ ಬರೋಣ. ಏನೋ ನೀನ್ ಹೇಳಿದ್ದು ದರ್ಶನ್ ಸರ್ ಬುದ್ಧಿ ಹೇಳೋ ಯೋಗ್ಯತೆ ಏನಿದೆಯೋ ಅವನಿಗೆ ಹೇಳ. ಆವತ್ತು ನಿಮ್ಮ ಪೂರ್ಣ ಟಿವಿ ಕಮ್ಯುನಿಟಿಯನ್ನ ಸೂಳೆ ಹುಟ್ಟಿದ ಸೂಳೆ ಮಕ್ಕಳು ಅಂದ ನ್ಯೂಸ್ ರಿಪೋರ್ಟರ್ಸ್ ಅಂದ, ಅದರಲ್ಲಿ ನೀನು ಒಬ್ಬ ಸೇರ್ಕೊಂಡಿದ್ದೆ. ನಿಮ್ ತಾಯಿನ ಬೈದಿದ್ದು ಶೋಭೆನ? ಅವನಿಗೆ ಬುದ್ಧಿ ಹೇಳೋ ಹಕ್ಕು ಇಲ್ಲ. ಅವನ ಹಿಂಬಾಲಕರೆಲ್ಲ ಕಲ್ತಿರೋದು ಅವನದೇ ಭಾಷೆ. ಅವನ ದಾಖಲೆಗಳನ್ನ ಹತ್ರ 1,000 ಲಕ್ಷ ಪೋಸ್ಟ್ಗಳು, ಕಾಮೆಂಟ್ಗಳು, 1,000 ಆಡಿಯೋಗಳು ಬಿದ್ದಿದೆ. ಬಾ, ನಿನಗೆ ಟೈಮ್ ಇದ್ರೆ ದರ್ಶನ್ ಸಾರ್ ಈ ಆಡಿಯೋ ನೋಡಿ ಅಂತ ಹಾಕುವಂತೆ ಹೇಳಿ. ಈ ನಡುವೆ ಬುದ್ಧಿ ಬಂದಿದೆ ಅನ್ಸುತ್ತೆ. ಹೆಣ್ಣನಿಂದಕ ಭಾಷೆ ಬಿಟ್ಬಿಟ್ಟಿದ್ಯಾ? ನನ್ನ ಮಕ್ಕಳು, ಈ ನನ್ನ ಮಕ್ಕಳು, ಇದೇ ನಿನ್ನ ಭಾಷೆ. ಅವರು ಬಳಸಿದ ಭಾಷೆಗೂ ನೀವು ಬಳಸೋ ಭಾಷೆಗೂ, ಅವನ್ ದರ್ಶನ್ ಗಾನ್ ಬಳಸೋ ಭಾಷೆಗೂ ಏನೋ ಡಿಫ್ರೆನ್ಸ್. ಅವನು ಹೊಣೆ ಹೊರಬೇಕು ಇದಕ್ಕೆ. ಆಚೆ ಬಂದು ಹೇಳಿ ಇದಕ್ಕೆ ನಾನು ಹೊಣೆ, ನನ್ನ ಹುಡುಗರನ್ನ ನಾನು ಕಂಟ್ರೋಲ್ ಮಾಡ್ಕೋತೀನಿ. ಯೋಗ್ಯತೆ ಇಲ್ಲ. ಮಾಡಿದ್ದುಣ್ಣೋ ಮಹಾರಾಯ ನೀವಿಬ್ರು ಅನುಭವಿಸ್ತಾ ಇದೀರಿ. ಬಾ, ಬಂದು ದರ್ಶನ್ ಸಾರ್ ಬುದ್ಧಿ ಹೇಳಿ ಸರ್. ಅವನಿಗೇನೋ ಬುದ್ಧಿ ಹೇಳೋ ಹಾಕಿದೆ? ಎಷ್ಟೋ ನಿಂದು ಕತೆಗಳು. ನಿಂದು ನೀನ್ ನೋಡ್ಕೊಳ್ಳಲೇ. ಯೋಗ್ಯತೆ ಇದ್ರೆ ಒಂದ್ ಕಡೆ ಬಂದು ಮಾತಾಡು. ಅಧಿಕ ಪ್ರಸಂಗಿ. ನೋಡು ನಿಂದ ಅವತಾರ ಹೆಂಗಿದೆ ಅಂತ. ನಿನಗೆ ನ್ಯಾಯ ಅನ್ಸುತ್ತ ನೋಡು. ಬಾ, ಜಡ್ಜು ಕೆಟ್ಟ ಪೋಸ್ಟ್ ಇದು. ಬಾ, ಹೊಟ್ಟೆಲೆ ಹುಟ್ಟಿರ್ತೀರಾ ನೀನು? ಮನೇಲಿ ಹೆಂಗಸರಲ್ವೇನ್ರು? ಹೌದಾ? ಅದಿರು ಕರೆಕ್ಟ್ ಅಲ್ವಾ? ಆಯ್ತಪ್ಪ, ಅವನ್ ದರ್ಶನ್ಗಿಲ್ವಾ ಮನೇಲಿ ಹೆಂಗಸರು? ಅವನ್ ದರ್ಶನ್ಗಿಲ್ವಾ? ಅವನು ಬಾಯಿ ಬಿಟ್ರೆ ಆ ಮಗ ಈ ಮಗ. ಮೊನ್ನೆ ಅವಾಗ ಅವನು ಅವನು ನಿನಗೆ ಮೊನ್ನೆ ಒಂದು ಯಾವ್ದೋ ಪಾರ್ಟಿ ಪ್ರೋಗ್ರಾಮ್ ಅಲ್ಲಿ ಅವನು ಮಾಡಿದ್ದು ಸರಿನೇನಾ? ಏನೋ ಬೈದಿದ್ದದು ಅಭಿಮಾನಿಗಳಿಗೆ. ಅವನು ಸುಮ್ಮನೆ ಇರಿ ಅಂತ ಕೂತ್ಕೊಳ್ಳೋಕ್ ಕುಡಿದ್ಬಿಟ್ಟು ಅವನ್ ಮನೇಲಿ ಹೆಣ್ಗಸರಿಲ್ವಾ, ತಾಯಿ ಇಲ್ವಾ, ತಂಗಿ ಇಲ್ವಾ? ಇನ್ನೊಬ್ಬರಿಗೆ ಬುದ್ಧಿ ಹೇಳೋಕೆ ನೀನ್ ಬೆಲ್ಲ ತಿನ್ನೋದು ಬಿಡು. ಫಸ್ಟು ಶಂಡ್ರ ಗುಂಪು ಸೇರ್ಕೊಂಡು ಇಲ್ಲಿ ಬಂದು ಪ್ಯಾಚಪ್ ಆಗ್ತಾ ಇದೀಯಾ? ಇಲ್ಲೂ ಮಾತಾಡೋದು, ತೊಟ್ಲು ತಗೋದು, ಮಗುನು ಗಿಲ್ಲೋದು.
ತಲೆ ಹರಟೆ ಕಿರಿಕ್ ಅಂತ ಕರೆಕ್ಟ್ ಆಗಿ ಇಟ್ಕೊಂಡಿದ್ಯಾ ನೋಡು. ಅವರ ಹೆಸರು ಅಂದ್ರೆ ನೀನು ಏನಾದ್ರೂ ಹೆಣ್ಣ ಶೋಷಕರ ಸಂಘ ಮಾಡ್ಕೊಂಡಿದ್ಯಾ, ಸರ್ ಅಂತ ಇದೆಯಾ? ನೀನು ಫಸ್ಟ್ ನ್ಯೂಸ್ ಕಮ್ಯುನಿಟಿಗೆ ಸೇರಿದ್ಯಾ ಅಥವಾ ಅವನ್ ಕಮ್ಯುನಿಟಿಗೆ ಸೇರಿದ್ಯಾ ಹೇಳು. ಫಸ್ಟ್ ಅವನ್ನ ಕೇಳೋ ಕಾಲರ್ ಇಟ್ಕೊಂಡು ಯಾಕೋ ಸೂಳೆ ಮಕ್ಕಳು ಅಂದೆ ನಮ್ಮನ್ನ ಅಂತ ಕೇಳೋ ಯೋಗ್ಯತೆ ಇದೆಯಾ ನಿನಗೆ? ಒಬ್ಬ ಇವಾಗ ದೊಡ್ಡವ್ರನ್ನ ಬೈದಿದ್ದು ತಪ್ಪು, ಅಂದು ಚಿಕ್ಕವ್ರನ್ನ ಬೈದಿದ್ದು ತಪ್ಪು. ಇಲ್ಲಿ ಮನೆಯವ್ರಿಗೂ ಹೆಣ್ಮಕ್ಳಿಗೂ, ಇವ್ರು ರೋಡಲ್ಲಿ ಹೆಣ್ಮಕ್ಳಿಗೂ, ಇವರು ಥಿಯೇಟರ್ಗೆ ಹೆಣ್ಮಕ್ಳು ಹೋಗ್ದಂಗ್ ಮಾಡಿದ್ದಾರೆ ಈ ಅಭಿಮಾನಿಗಳು. ಈ ಒಂದು ಅಭಿಮಾನಿಗಳು ಬಾಯಿ ಬಿಟ್ರೆ ಏನ್ ಟಾರ್ಚರ್ ಕೊಡ್ತಾರೆ. ಏಯ್ ನಿನ್ನ ಪೌರುಷ ಎಲ್ಲೋಗಿತ್ತೋ? ಅವ್ನ್ ಕಿಚ್ಚ ಸುದೀಪನ ಅಭಿಮಾನಿಗಳು ಜೂಜು ಆಡಿಸ್ಬೇಡ ಅಂತ ಹೇಳಿದಾಗ ಅವಾಗ ನಿನ್ ಕೈಗೆ ಬಳೆ ತಟ್ಕೊಂಡಿದ್ಯಾನಲ್ಲೇ ಬಿಗ್ ಬಾಸ್ ಕೋತಿ. ಇವಾಗ ಬಂದ್ಬಿಟ್ಟೇನೋ ನೀನು ದರ್ಶನ್ ಸರ್ ಯಾಕೋ ಚಾನ್ಸ್ ಬೇಕಾ ನಿನಗೆ? ಥೂ ಅಸಹ್ಯದವನೇ. ಒಂದು ಕಡೆ ನಿಂತ್ಕೊಂಡು ಮಾತಾಡೋ. ಆ ಕಿಚ್ಚ ಸುದೀಪ್ ಅಭಿಮಾನಿಗಳದು ರಾಶಿ ಬಿದ್ದಿದೆ ನನ್ನ ಹತ್ರ. ಹೆಣ್ಣ ನಿಂದಕ ಭಾಷೆ ಅದು. ಅವನು ಅಷ್ಟೇನಾ, ಅವನು ಕಳಂಕ ತರಕ್ ಮಾಡಿದ್ದ. ಅವನ ಬಾಡಿಗಾರ್ಡ್ ಇವತ್ತು ಇದನ್ನೆಲ್ಲ ಕಿಚ್ಚ ಸುದೀಪನ್ ಬಾಡಿಗಾರ್ಡ್ ಅವನೇ ನಮ್ಮ ಮನೆಗೆ ಕುಡಿದು ನುಗ್ಗಿ ದಾನದಲ್ಲೇ ನಡೆಸಿದಾನೆ. ಅವಾಗ ಎಲ್ಲೋಗಿತ್ತೋ ನಿನ್ನ ಪೌರುಷ? ಅಸಹ್ಯದವನೇ. ಒಬ್ಬೊಬ್ಬ ಏನು ಅವತಾರ ಮಾಡ್ತೀವ ಲೈ. ನಿಂದು ಸರಿ ಮಾಡ್ಕೊಳ್ಳೋ ಫಸ್ಟ್. ಆ ಹೆಣ್ಣ ಶೋಷಕರ ಸಂಘದಿಂದ ಆಚೆ ಬಾ, ಅವಾಗ ಕಾಮಾಲೆ ಹೊರಟೋಗುತ್ತೆ ನಿನಗೆ. ಒಬ್ಬೊಬ್ಬ ಸಾಚನಾ ಕೈಯಲ್ಲಿ ಗುದ್ದೋದು ಹೆಣ್ಮಕ್ಳನ್ನ. ಕೈಗಳು ಉಳಿಯತ್ತೇನೋ? ನೋಡಿ ಕನ್ನಡದ ವೈಫ್ ಅವರು ಇಂಡಸ್ಟ್ರಿಯಲ್ಲಿ ತಾನೊಬ್ಬ ಗಟ್ಟಿಗಿತ್ತಿಯಾಗಿ ನಿಂತು ಎಲ್ಲ ಕಡೆ ಅವರ ಹೆಸರನ್ನ ಉಳಿಸುವ ಕೆಲಸವನ್ನ ಮಾಡ್ತಾರೋ ಹೆಣ್ಮಗು ಅವರು. ಹೌದು, ದಿಸ್ ಇಸ್ ದ ವರ್ಸ್ಟ್. ಆಯ್ತಾ? ಇವಾಗ ನೋಡಿ ಅವನು ಎರಡು ಕಡೆ ಮಾತಾಡೋದು ಕೆಟ್ಟ ಪೋಸ್ಟ್ ಇದು. ಆಯ್ತಾ? ಹುಟ್ಟಿರ್ತೀರಾ ಮನೇಲಿ ಹೆಂಗಸರಿಲ್ವೇನ್ರು, ಅಕ್ಕ ತಂಗಿರಿಲ್ವೇನ್ರು? ಯಾಕ್ರೋ ಹಿಂಗ್ ಮಾಡಿ ದರ್ಶನ್ ಸರ್ ಮರ್ಯಾದೆ ತೆಗಿತೀರಿ? ಅವ್ರ ಹೆಸರಿಗೆ ಯಾಕ್ರೋ ಇನ್ನೊಬ್ಬ ಯಾವನೋ ಅಲ್ಲಲ್ಲೇ ಅಹೋರಾತ್ರ ಮಾತಾಡಿರೋದು. ಇನ್ನೊಬ್ಬ ಯಾವನೋ ಅಲ್ಲಲ್ಲೇ. ನಿನ್ನ ಆ ಪೋಲಿ ಕೆಟ್ಟ ಷಂಡ ನಾಮರ್ದ ನಿರ್ಲಿಂಗಿ ದರ್ಶನನ್ನ ಬೈದಿದ್ದು ಅಹೋರಾತ್ರ. ಯಾಕೆ ಅಂತ ಕೇಳು ಹೇಳ್ತೀನಿ. ಅಹೋರಾತ್ರ ಬೈದಿದ್ದು ಯಾಕೆ ಅಂತ ಕೇಳು ಹೇಳ್ತೀನಿ. ಅವನ ಹೆಣ್ಣ ನಿಂದಕ ಮೆಂಟಲ್ ಬ್ಯಾಚು ಮಾಡಿರೋ ದಾಖಲೆಗಳಿದೆ ನನ್ನ ಹತ್ರ. ಅಸಹ್ಯದ ಆಡಿಯೋಗಳಿದೆ. ಬಾ, ಏನು ಗೊತ್ತಿಲ್ದಂಗ್ ಮಾತಾಡ್ತೀಯಲ್ಲೇ. ಯಾಕೆ ಅಂತ ಕೇಳ್ತೀಯಾ? ಅಕ್ಕ ತಂಗಿರು ಯಾಕ್ರೋ ಹಿಂಗ್ ಮಾಡಿ ದರ್ಶನ್ ಸರ್ ಮರ್ಯಾದೆ ತೆಗಿತೀರಿ? ಬಾ, ಅವ್ರ ಹೆಸರಿಗೆ ಯಾಕ್ರೋ ಇನ್ನೊಬ್ಬ ಯಾವನೋ ಮಾತಾಡೋ ಯಾವನೋ ಸರ್ ಬುದ್ಧಿ ಹೇಳಿ ಸರ್ ದರ್ಶನ್ ಸರ್. ಅದಕ್ಕೆ ನೀನೇನಂದೆ ಇವಾಗ ಇದ್ರಲ್ಲಿ ನೋಡಿ ತೋರಿಸ್ತೀನಿ. ಇವು ಇಂಥವನೇ ಮಾಡಿರೋದು, ಇಂಥವನೇ ಪೇಜ್ ಅಂತ ನೀವೇ ಹೇಳಿ ಒಂದು ಹಾಕ್ಸ್ 4 ಬಿಕ್ಸಿ ಸರ್. ಏನ್ ಒಳಗಡೆ ಎಣ್ಣೆ ಹೊಡಿದಂಗ್ ಕುಡ್ಕೊಂಡು ಟ್ವೀಟ್ ಮಾಡ್ತಾ ಇರ್ತೀರಾ? ತಲೆಯಲ್ಲಿ ಜ್ಞಾನ ಇರಲ್ವಾ? ಏನ್ ಟೈಪ್ ಮಾಡ್ತಾ ಇದೀವಿ, ಏನ್ ಹಾಕ್ತಾ ಇದೀವಿ ನಾವು ಪೋಸ್ಟ್ ಅಂತ ಏನ್ ಬಂದಿರೋ? ನಿಮ್ಮನೆ ಹೆಣ್ಮಕ್ಳಿಗೆ ಯಾರಾದ್ರೂ ಹಿಂಗ್ ಹೇಳಿದ್ರೆ ಚಪ್ಪಲಿ ತಗೊಂಡು ಹೊಡಿಯಲ್ವಾ ನೀವು? ಇವಾಗ ಹೇಳಿದ್ಯಲ್ಲ ಚಪ್ಪಲಿ ತಗೊಂಡು ಹೊಡಿಯಲ್ವಾ ಅಂತ. ಆ ಚಪ್ಪಲಿ ತಗೊಂಡು ದರ್ಶನ್ಗೂ ಹೊಡಿಬೇಕು. ಯಾಕೆ ಹೇಳು? ಅವನು ಹೆಣ್ಣ ನಿಂದನೆ ಮಾಡಿದಾನೆ ಇದೇ ರೀತಿ ಸೂಳೆ ಹುಟ್ಟಿದ ಸೂಳೆ ಮಕ್ಕಳು ಅನ್ನೋದು ಏನು ಆ ಭಾಷೆ ಅಸಹ್ಯ. ಆ ಲಕ್ಷ್ಮಿಯನ್ನ ಬೆತ್ತಲೆ ಮಾಡಿ ಕೋಣೆಯಲ್ಲಿ ಕುಡಿಸೋ ಅಂದ್ರೆ ಲಕ್ಷ್ಮಿ ಭಕ್ತರು ನಮ್ಗೆ ಹೆಂಗಾಗಬೇಕು? ಆ ಚಪ್ಪಲಿಲ್ಲಿ ಹೊಡಿಬೇಕಲ್ಲ. ಅದಕ್ಕೆ ನಿನಗೆ ಹೊಡಿಯೋಕೆ ಯೋಗ್ಯತೆ ಇಲ್ಲ ಅಂತಾನೆ ಹೊಸಪೇಟೆಯಲ್ಲಿ ಹೊಡೆದಿದ್ದವನಿಗೆ. ಅಲ್ಲಿ ವೀರರಿದ್ದಾರೆ ಅನ್ಸತ್ತೆ. ನೀನು ಇಲ್ಲಿ ಅರ್ಧ ಷಂಡ. ನೀನು ಅಸಹ್ಯ ಲೇ. ಸುಮ್ನೆ ಕೂತ್ಕೊಳ. ನಿಂದು ಸರಿ ಮಾಡ್ಕೊಳ ಹೋಗಿ ಕತ್ತೆ. ಇಂಥವ್ರನ್ನ ನೀವು ಎಲ್ಲೂ ನೋಡಿ ಸಮಾಜದಲ್ಲಿ ಗಲಾಟೆಗಳಾಗೋಂಗ್ ಮಾಡ್ತಾರೆ. ಅವತ್ತು ಯಾವುದೋ ಒಂದು ಹೆಣ್ಣು ಮಗುನ ದಾಖಲೆ ಇಲ್ಲ ಇವನ ಹತ್ರ ಯಾರು ಅಂತ ಧರ್ಮಗಳ ಮಧ್ಯೆ ತಂದಿಡೋದು. ಅದೊಂದು ಚಾನಲ್ ಓಪನ್ ಆಗಿದೆ, ಟಿವಿ ವಿಕ್ರಮ ಅಂತ. ಅಂಥವೆಲ್ಲ ಧರ್ಮಗಳ ಮಧ್ಯೆ ತಂದಿಡೋದು. ನಮ್ಮ ಧರ್ಮ ನಾವು ಸರಿಯಾಗಿ ಇಟ್ಕೊಂಡು ಬೇರೆ ಧರ್ಮದವರು ಏನಾದರೂ ಇಂಥ ದಾಂಧಲೆಗಳು ಮಾಡಿದ್ರೆ, ಅಂದ್ರೆ
ನಮ್ಮ ಧರ್ಮ ಆಗ್ಲಿ ಇನ್ನೊಂದು ಧರ್ಮ ಆಗ್ಲಿ ಇಂತಹ ಕೆಟ್ಟ ಪ್ರವೃತ್ತಿ ಮಾಡೋರ್ನ ನಾವು ಮಟ್ಟ ಹಾಕಿ ಹೊರಗಡೆ ಹಾಕ್ಬೇಕು, ಅಧರ್ಮೀಯರು ಅಂತ. ಇವ್ರು ಸೇರ್ಕೊಂಡು ಮಾಡಿದ್ದು ಒಂದು ಮರ ಕಾಪಾಡಂಗಿಲ್ಲ. ಅವನ್ ನೋಡಿ ಪ್ರತಾಪ್ ಸಿಂಹ ಕರೆಕ್ಟಾಗಿ ಹೊರಗೆ ಹಾಕಿದ್ರ, ಯಾಕಂದ್ರೆ ನನಗ್ ಗೊತ್ತದು ಮೂಲ ಧರ್ಮ ಯಾವತ್ತು ಉಳಿಯತ್ತೆ. ಇವನು ಬಂದು ಬರೀ ಅಧರ್ಮದ್ದು ಯಾವುದೋ ದೇವಸ್ಥಾನ ಅಲ್ವಂತೆ, ಬೇರೆ ಧರ್ಮದ್ದು. ನಮ್ ಧರ್ಮದ್ದು ಮಾತ್ರ ದೇವಸ್ಥಾನ ಅಂತೆ, ಮಿಕ್ಕಿರೋ ಎಲ್ಲ ಪ್ರಾರ್ಥನಾ ಮಂದಿರಗಳಂತೆ ಕಿತ್ತು ಬಿಸಾಕ್ಬೇಕಂತೆ. ಅವನ್ ಪ್ರತಾಪ್ ಸಿಂಹ ಹೇಳಿದ್ದು. ಇವತ್ತು ಅವನದ್ದೇ ಪಾರ್ಟಿ ಅವನನ್ನ ಕಿತ್ತು ಬಿಸಾಕ್ತು ಅಲ್ವಾ. ಮರ ಗಿಡ ನೋಡದೆ ಯಾರಾದ್ರೂ ಬರ್ತಾರೆ ಅಂದ್ರೆ ರೋಡಲ್ಲಿರೋ ಎಲ್ಲ 20-30 ವರ್ಷದ ಮರಗಳನ್ನ ಕಡಿದ್ರು. ದಸರಾ ಅಂತ ಹೇಳ್ಬಿಟ್ಟು ಇವತ್ ಮರಗಳಿಗೆಲ್ಲ ಲೈಟ್ ಹಾಕಿ ಚಿತ್ರ ಹಿಂಸೆ ಕೊಟ್ರು. ಇವಾಗ ಯಾರೇ ಗೆದ್ದು ಬರ್ಲಿ, ಮೈಸೂರಲ್ಲಿ ಮಹಾರಾಜ ಆದ್ರೂ ಗೆದ್ದು ಬರ್ಲಿ, ಯಾರೇ ಗೆದ್ದು ಬರ್ಲಿ, ನಾವು ವೃಕ್ಷ ರಕ್ಷಕರಿಂದ ಹೇಳ್ತಾ ಇದೀವಿ, ದಯವಿಟ್ಟು ಮರಗಳ ತಂಟೆಗೆ ಬರಬೇಡಿ. ನಾವು ಬಿಡೋದಿಲ್ಲ, ಹೆಣ್ಣ ನಿಂದಕರನ್ನು ಬಿಡೋದಿಲ್ಲ. ಯಾವನೇ ಮಾಡಿದ್ರೆ ನನ್ನ ಅಭಿಮಾನಿ ಅಲ್ಲ, ಒಳ್ಳೇದು ಮಾಡಿದ್ರೆ ನಮ್ಮ ಅಭಿಮಾನಿ. ಕಟೌಟ್ಗಳು ಹಾಕೋಕ್ ಇಟ್ಕೊಂಡಿದಾರಂತೆ ಅಭಿಮಾನಿ. ಅವನು ಸ್ಟೇಟ್ಮೆಂಟ್ ಕೊಡ್ತಾನೆ ಅವನ ದರ್ಶನ. ನಮ್ಮ ಪ್ರಚಾರಕ್ಕೆ ಇಟ್ಕೊಂಡಿದೀವಿ ಅಭಿಮಾನಿಗಳನ್ನ ಕಟೌಟ್ಗಳು ಹಾಕೋಕೆ. ಲೈ ಥೂ, ಇಷ್ಟರಲ್ಲೇ ಅರ್ಥ ಮಾಡ್ಕೊಳ್ರ ನಿಮ್ ಲೆವೆಲ್ ಏನು ಅಂತ. ಹಿಡಿದು ಕೊಡಬೇಕು. ನಮ್ಮ ಕಡೆಯವ್ರು ಏನಾದ್ರು ತಪ್ಪು ಮಾಡಿದ್ರೆ ಹಿಡಿದು ಕೊಡಬೇಕು. ಓ ನಮ್ಮ ಕಡೆಯವರಲ್ಲ ಅಂತ ಹೇಳೋದು, ಮಾಡೋದಿಲ್ಲ. ಮಾಡ್ಬಿಟ್ಟು ನಾಚಿಕ್ ಗೆಟ್ಟವರು ಇಂಥವ್ರನ್ನ ಮಧ್ಯದಲ್ಲಿ ಬಿಡೋದು, ಕಿರಿಕುಗಳನ್ನ. ಇನ್ನಷ್ಟು ಕಿರಿಕಾಗತ್ತೆ. ಆಹಾ, ಪ್ರಾಮಾಣಿಕವಾಗಿರೋ ಅಲ್ಲಿ. ಈ ಅಪ್ರಾಮಾಣಿಕ ಬುದ್ಧಿಯಿಂದಾನೇ ನಿನಗೆ ವಿನ್ನರ್ ಆಗದೆ ಆಗಿದ್ದು. ಯಾಕೆ ಗೊತ್ತಾ? ಪ್ರಾಮಾಣಿಕತೆ ದೇವ್ರು ನೋಡ್ತಾ ಇರ್ತಾರೆ, ಸತ್ಯಸಂಧತೆ ದೇವ್ರು ನೋಡ್ತಾ ಇರ್ತಾರೆ. ತಲೆ ಹರಟೆ. ಎಚ್ಚರವಾಗಿರ್ಲಿ ಭಾಷೆ. ಎರಡು ಕಡೆ ಅಲ್ಲೆಲ್ಲಿ ಹೊಡೆದು ಬಿಡ್ತಾರೋ ಅಭಿಮಾನಿಗಳು ಅನ್ನೋದು ಅವ್ರನ್ನ ಬೈಯೋದು. ಇನ್ನೊಂದು ಮಾತು ಹೇಳ್ತಾನೆ, ಅದನ್ನ ಹೇಳಲೇಬೇಕು ನಿಮ್ಗೆ. ನೋಡಿ ತೋರಿಸ್ತೀನಿ. ಇನ್ನೊಂದು ಇದರಲ್ಲಿ ತಪ್ಪು ಮಾಡ್ತೀನಿ. ಹೊಟ್ಟೆಲೆ ಹುಟ್ಟಿರ್ತೀರಾ ನೋಡಿ, ಮನೇಲಿ ಹೆಂಗಸರಲ್ವೇನ್ರು, ಅಕ್ಕ ತಂಗಿರಲ್ವೇನ್ರು? ಯಾಕ್ರೋ ಹಿಂಗ್ ಮಾಡಿ ದರ್ಶನ್ ಸರ್ ಮರ್ಯಾದೆ ತೆಗಿತೀರಿ? ಅವ್ರ ಹೆಸರಿಗೆ ಯಾಕ್ರೋ ಇನ್ನೊಬ್ಬ ಯಾವನೋ ಮಾತಾಡೋ ತರ ಮಾಡ್ತೀರಿ? ಸರ್ ಬುದ್ಧಿ ಹೇಳಿ ಸರ್. ದರ್ಶನ್ ಸರ್ ಅವನ್ ಯಾರು ಹುಡುಕಿ ನೀವೇ ಅವನನ್ನ ಇವು ಇಂಥವನೇ ಮಾಡಿರೋದು, ಇಂಥವನೇ ಪೇಜ್ ಅಂತ ನೀವೇ ಹೇಳಿ ಅವನು ಹಾಕ್ಸ್ 4 ಬಿಕ್ಸಿ ಸರ್. ಎಣ್ಣೆ ಹೊಡಿದ ಇಲ್ಲಿ ನೋಡಿ, ಸಂವಿಧಾನ ದರ್ಶನ್ ಯಾನು ಅವ್ರ ಅಪ್ಪಂದು ಅನ್ಕೊಂಡಿದ್ದಾರೆ ಕರ್ನಾಟಕ. ಒಳಗಡೆ ಹಾಕ್ಸಿ 4 ಬಿಗಿಸಿ ಅಂದ್ರೆ ಆರಕ್ಷಕರೆಲ್ಲ. ಇವನೇ ಮೊನ್ನೆ ಅರ್ಧ ರಾತ್ರಿವರೆಗೂ ಯಾವ್ದೋ ರೆಸ್ಟೋರೆಂಟ್ ಅಲ್ಲಿ ಬಾರಲ್ಲಿ ಕೂತ್ಕೊಂಡು ಪೊಲೀಸ್ ಅವ್ರ ವಿರುದ್ಧ ಮಾತಾಡಿದ್ರು. ಅದು ಕಡೆಗೆ ಇವನು ಹೋಗಿ ಊಟ ಮಾಡಿದಾನಂತೆ ಅಂತ ಸೇಫ್ ಆಗ್ಬಿಟ್ಟ. ಊಟ ಮಾಡೋದಕ್ಕೆ ಸ್ನೇಹಿತರ ಮನೇನೂ ಆಗತ್ತೆ. ಅವನು ಒಬ್ಬ ಹೀರೋ. ಅವನು ಯಾರ ಮನೆಗೆ ಹೋದ್ರು ಅರ್ಧ ರಾತ್ರಿ ಎದ್ದು ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ, ಹೋಟೆಲ್ಗೆ ಹೋದ್ರು ಆಗತ್ತೆ. ಆದ್ರೆ ಬಾರಲ್ಲಿ ಏನೋ ಕೂತ್ಕೊಂಡು ನೀವು ಊಟ ಮಾಡಿದೀನಿ ಅಂತ ಹೇಳ್ಕೊಳ್ಳೋ ದರಿದ್ರ ಬಂದಿದೆ. ಬಾ, ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕ್ಸ್ಬೇಕಂತೆ, ಒಳಗೆ ಹಾಕ್ಸ್ಬೇಕಂತೆ, ಒದ್ದಾಕ್ಸ್ಬೇಕಂತೆ. ಅಂದ್ರೆ ಏನ್ ರೌಡಿನ ಅವನು ಕರ್ನಾಟಕದಲ್ಲಿ? ಯಾರೇ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗತ್ತೆ. ಅವನು ಒಳಗೆ ಹಾಕಿ ಬಡಿಸಿ ಸಾರ್ ಅಂದ್ರೆ ಏನದು? ಅವನೇ ದೊಡ್ಡ ಹೆಣ್ಣ ನಿಂದಕ ಷಂಡ. ಅವನು ಇನ್ನೊಬ್ಬ ಷಂಡ್ರನ್ನ ಓಡಿಸೋದಂತೆ, ಬಡಿಸೋದಂತೆ. ಈ ಷಂಡ ಅದ್ರ ಬಗ್ಗೆ ಮಾತಾಡೋದಂತೆ. ಲೈ, ಇವೆಲ್ಲ ಬಿಡಲ್ಲೇ. ಫಸ್ಟ್ ನ್ಯಾಯ ಧರ್ಮದಿಂದ ಮಾತಾಡೋದು ಕಲ್ತ್ಕೊಳ್ರಿ. ಸೋಷಿಯಲ್ ಮೀಡಿಯಾ ಇದೆ ಅಂತ ಹೆಣ್ಣು ಮಕ್ಕಳ ತಂಟೆಗೆ, ಮರಗಳ ತಂಟೆಗೆ, ಪಕ್ಷಿಗಳ ತಂಟೆಗೆ, ಪ್ರಾಣಿಗಳ ತಂಟೆಗೆ, ಮತ್ತೆ ಇನ್ನೊಂದು ಹೇಳ್ತಾ ಇದೀನಿ, ದೌರ್ಜನ್ಯ ಮಾಡೋದು, ಅಟ್ರಾಸಿಟಿ ಮಾಡೋದು. ನೀವು ಬಂದ್ರೆ ಶೇವ್ ಮಾಡೋದಿಲ್ಲ, ನೀವು ಬಂದ್ರೆ ಹೇರ್ ಕಟಿಂಗ್ ಮಾಡಲ್ಲ ಅನ್ನೋದು, ನೀವು ಬಂದ್ರೆ ನೀವು ಅಲ್ಯೂಮಿನಿಯಂ ಗ್ಲಾಸ್ ಅಲ್ಲಿ ನೀರು ಕೊಡ್ತೀವಿ ಅನ್ನೋದು, ದೂರ ಇಡು ಗ್ಲಾಸ್ ಅಲ್ಲಿ ನೀರು ಹಾಕ್ತಿವಿ ಅನ್ನೋದು. ವರ್ಣಭೇದ ನೀತಿ ಮಾಡಿದಿರಿ. ಮತ್ತೆ ನೀವು ಮನುಷ್ಯರನ್ನ ಮುಟ್ಟುವವ ಅಂತ ದೂರ ಇಟ್ಟಿದಿರಿ. ಅಹೋರಾತ್ರ ಎದ್ದು ನಿಂತ್ಕೋತಾನೆ. ಈ ಎಲ್ಲ ಎಚ್ಚರದಿಂದಿರಿ. ವೃಕ್ಷ ರಕ್ಷ, ಪ್ರಾಣಿ ರಕ್ಷ, ಪಕ್ಷಿ ರಕ್ಷ, ಸ್ತ್ರೀ ರಕ್ಷ, ಮತ್ತೆ ಜೂಜು. ಎಚ್ಚರ. ಅವನ್ ಕಿಚ್ಚಿಗಾನ್ ಆಗಿರೋದು ನೋಡಿದಿರಾ? ಕಜ್ಜಿ ಹಿಡಿಯುತ್ತೆ. ಮತ್ತೆ ಇವಾಗ ದಚ್ಚಗಾನ್ಗೂ ಅಷ್ಟೇ. ತಲೆ ಹರಟೆಗಳು ಬಿಟ್ಟು ನಿಮ್ ತಪ್ಪುಗಳನ್ನ ನೀವು ನೋಡ್ಕೊಂಡು ಕನ್ನಡಿಲಿ ತಿದ್ಕೊಳಕ್ ನೋಡಿ. ಬಾ
ಮನೆ ಹೆಣ್ಣು ಮಕ್ಕಳ ತಂಟೆಗೆ ರೌಡಿಸಂ ಭಾಷೆಯಲ್ಲಿ ಕೂಡ ಹೆಣ್ಣು ಮಕ್ಕಳ ತಂಟೆಗೆ ಹೋದ್ರೆ ಷಂಡ್ರು ಅಂತ ಘೋಷಣೆ ಮಾಡಿ 2 ಕಡೆಯವರು ದೂರ ಇಡ್ತಿದ್ರು ಹಳೆ ಕಾಲದಲ್ಲಿ. ರಾಜರ ಕಾಲದಲ್ಲಿ ಕೂಡ ಮನೆ ಹೆಂಗಸರ ತಂಟೆಗೆ ಬರೋಂಗಿರ್ಲಿಲ್ಲ. ಥೂ, ಎಲ್ಲಿ ಕಲ್ತ್ಕೊಂಡ್ರ ಈ ಗುಣಗಳು? ಥೂ, ಅಸಹ್ಯದವರ ಎಂತ ಷಂಡ ಶಿಷ್ಯರನ್ನ ಇಟ್ಕೊಂಡಿದ್ರು. ಲೇ, ಇವನು ತೇಪೆ ಹಚ್ಚೋದು ಬಂದು, ಇವನು ತಪ್ಪಿಲ್ಲ ಅವನು ತಪ್ಪಿಲ್ಲ ಅನ್ನೋ ತರ ಮಾತಾಡ್ತಾ ಇದ್ದಾನೆ. ಹೇಡಿ ಕಿರಿಕ್. ಇವನ್ ಯಾಕಪ್ಪ ಟಿವಿಗಳಲ್ಲಿ ಕುಡಿಸ್ತಾರೆ? ಫಸ್ಟ್ ಅವ್ನು ಕರೆಕ್ಟ್ ಮಾಡ್ಕೊಳಕ್ ಹೇಳು. ಇಲ್ಲಾಂದ್ರೆ ಯಾವ್ದಾದ್ರು ಸಂಘ ಕಟ್ಕೊಂಡು ಹೆಣ್ಣ ಶೋಷಕರ ಸಂಘ, ಹೆಂಡತಿ ಶೋಷಕರ ಸಂಘ ಅಂತ ಕಟ್ಕೊಂಡು ಇಂಥವ್ರನ್ನ ಹಾಕೋ. ಎಲ್ಲರೂ ಬ್ಯಾಂಡೇಜ್ಗಳು ಹಾಕೊಂಡು ಬನ್ನಿ ಮಾಡಿರೋ ಪಾಪಗಳಿಗೆ. ಧನ್ಯವಾದ. ಅಹೋರಾತ್ರ.